ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಬ್ಯಾಕ್ ಆಶಾ ವ್ಲಾಗ್ಸ್. ಯಾರೇ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾತ್ರ ಮಾಡೋದು ಮರಿಬೇಡಿ, ಓಕೆನಾ? ನೋಡಿ ಎಷ್ಟು ಮರಳಾಗಿ ತುಪ್ಪ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದು ಅಮ್ಮ ಮನೇಲಿ ನಾವು ತುಪ್ಪ ಕಾಯಿಸ್ಕೊಂಡಿರೋದು. ಅಮ್ಮ ಕಾಯಿಸ್ಕೊಟ್ಟಿದ್ರು. ಬೆಂಗಳೂರಿಗೆ ನಾನು ಹೋಗ್ತಾ ಇದ್ನಲ್ಲ ಅಂದ್ಬಿಟ್ಟು ಸರಿ ಅಮ್ಮ ಕಾಯಿಸ್ಕೊಡ್ತೀನಿ ಅಂತಂದರೆ, ನಾವು ಏನೋ ಗೊತ್ತಿದೆಯಲ್ಲ ನಿಮಗೆ, ನಮ್ಮ ಮನೇಲಿ ಅಮ್ಮ ಮನೇಲಿ ಎಮ್ಮೆ ಇದೆ. ಎಮ್ಮೆ ಹಾಲ ನಾವು ಡೈರಿಗೆ ಹಾಕೋದಿಲ್ಲ. ಅದಕ್ಕೇ ಅಮ್ಮ ತಪ್ಪಲಿ ನಾವು ಕರ್ಕೊಂಡು ನಾವು ತಪ್ಪಲಿ ಚೆನ್ನಾಗಿ ಒಲೆಯಲ್ಲಿ ಕಾಯಿಸ್ಕೊಂಡ್ಬಿಡ್ತೀವಿ ಕೆಂಪುಗಾಗಂಗೆ. ಜಾಸ್ತಿ ಕಮ್ಮಿ ಏನಾರ ಇದ್ದರೆ ನಾವು ಗ್ಯಾಸಲ್ಲೇ ಕಾಯಿಸ್ಕೊತೀವಿ, ಜಾಸ್ತಿ ಏನಾರ ಇದ್ದರೆ ತಪ್ಪಲಿ ಒಲೆಯಲ್ಲಿ ಕಾಯಿಸ್ಕೊತೀವಿ. ಯಾಕಂದರೆ ಒಲೆಯಲ್ಲಿ ಕಾಯಿಸೋದ್ರಿಂದ ಕೆಂಪುಗೆ ಚೆನ್ನಾಗೆ ಕೆನೆ ಮೇಲ್ಗಡೆ ಬಂದಿರುತ್ತೆ. ಅದಕ್ಕೆ ಒಂದು 2 ಹೊತ್ತು ಅಲ್ವಾ, ಬೆಳಗ್ಗೆ ಸಂಜೆ 2 ಹೊತ್ತು ಹಾಲು ಕೊಡುತ್ತೆ ಎಮ್ಮೆ. 2 ಹೊತ್ತು ನಾವು ಕಾಯಿಸ್ಕೊತೀವಿ. ಮಕ್ಳು ಇರೋದ್ರಿಂದ ನಿಮಗೆ ಗೊತ್ತಿದೆಯಲ್ಲ, ಹಾಲು ಮೊಸರು ಮಕ್ಕಳು, ಅಕ್ಕನ ಮಕ್ಕಳು, ತಂಗಿ ಮಕ್ಕಳು ಎಲ್ಲರಿಂದ ಖಾಲಿ ಆಗ್ತಾ ಇರುತ್ತೆ. ಎಷ್ಟಾಗುತ್ತೆ ಅಷ್ಟು ನಾವು ಮೊಸರು ಕೂಡ ಹಾಕೊಂಡು ನಾವು ಅಮ್ಮ ಸರಿ ನಿನಗೆ ಎಷ್ಟು ಬೆಂಗಳೂರಿಗೆ ಬೇಕಲ್ಲ, ನಿನಗೊಂದು 2 ಸೇರಷ್ಟು ಆಗುತ್ತೆ ತುಪ್ಪ ತೊಗೊಂಡೋಗು ಅಂತ ಅಂದರು. ಸರಿ ನಾನು ಎಲ್ಲ ಕೂಡಾಕೊಂಡು ಮಜ್ಜಿಗೆ ಕಡೆದ ಅಮ್ಮ ಮಿಷಿನ್ ತಂದಿದ್ದಾರೆ. ಅದು ಎಷ್ಟು ಚೆನ್ನಾಗಿ ಕಡಿಯುತ್ತೆ ಗೊತ್ತಾ ಮಜ್ಜಿಗೆ ಕಡೆ ಮಿಷಿನು. ನಾವು ಯಾವಾಗಲೂ ಫಸ್ಟೆಲ್ಲ ಕೈಯಲ್ಲೇ ಕಡಿತಾ ಇದ್ರು. ಇವಾಗ ಅಮ್ಮಂಗೆ ಆಗಲ್ಲ ಕಡಿಯೋಕೆ, ನಿಂತ್ಕೊಂಡು ಕಾಲು ನೋವು ಅಂದ್ಬಿಟ್ಟು. ಇನ್ನು ನಮಗೂ ಗೊತ್ತಿರೋಂಗೆ ಕೆಲಸಗಳೆಲ್ಲ ಇರುತ್ತೆ, ಕಡಿಯೋಕ್ಕಾಗೋದಿಲ್ಲ. ಇವಾಗ ಮಿಷಿನ್ ಮಾಮೂಲಿ ಚಿಕ್ಕ ಹಂಡೆಲಿ ನಾವು ಮೊಸರೆಲ್ಲ ಕೂಡಾಕಿರ್ತೀವಲ್ಲ, ಅದನ್ನೆಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು ನಾವು ಹಾಕ್ಬಿಟ್ಟು ಅದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಬಿಟ್ಟು ಮಜ್ಜಿಗೆ ಕಡೆ ಮಿಷಿನ್ ಹಾಕ್ತೀವಿ. ಚೆನ್ನಾಗಿ ಅದು ಕಡ್ಕೊಳುತ್ತೆ. ಎಷ್ಟು ಚೆನ್ನಾಗಿ ಕಡ್ದಿರುತ್ತೆ ಅಂದರೆ ಫುಲ್ಲು ಮೇಲ್ಗಡೆ ತೇಲ್ತಾ ಇರುತ್ತೆ ಬೆಣ್ಣೆ. ನಿಮಗೆ ಗೊತ್ತಾಗುತ್ತೆ. ನೀವು ಈ ಥರ ಬೇಕು ಅಂದರೆ ನೀವೇನಾದರೂ ಜಾಸ್ತಿ ಮೊಸರು ಇರುತ್ತೆ, ನೀವು ಹಳ್ಳಿ ಕಡೆ ಅಂದರೆ ಈ ಥರ ಮಿಷಿನ್ ತಂದು ನೀವು ಒಂದ್ಸಲ ಟ್ರೈ ಮಾಡಿ. ಎಷ್ಟು ಚೆನ್ನಾಗಿರುತ್ತೆ. ಕೈಯಲ್ಲಿ ಕಡಿಯೋಕ್ಕಿಂತ ಇದು ಚೆನ್ನಾಗಿ ಬರುತ್ತೆ ನೋಡಿ. ಚೆನ್ನಾಗಿ ಅಮ್ಮ ಇವಾಗ ಎಲ್ಲ ಕಡ್ದಿತ್ತು. ಅಮ್ಮ ಒಂದು ಬಟ್ಲಿಗೆ ತಕ್ಕೊಡ್ತಾಯಿದ್ರು. ಕ್ಲೀನಾಗಿ ಎಲ್ಲ ಕೈ ಬಿಸಿನೀರಲ್ಲಿ ಹೆಚ್ಕೊಳ್ಳಿ. ಕೈ ಬಿಸಿನೀರಲ್ಲಿ ಹೆಚ್ಕೊಬಿಟ್ಟು ತೆಗಿಬೇಕು, ಇಲ್ಲಾಂದರೆ ಕೈಗೆ ಅಂಟ್ತಾ ಇರುತ್ತೆ ನೋಡಿ. ಒಂದು ಸೈಡ್ ಬಿಸಿನೀರು, ಒಂದು ಸೈಡ್ ತಣ್ಣೀರು ಇಟ್ಕೊಳ್ಳಿ. 2 ಸೈಡೂ ಎಲ್ಲ ಕಡ್ಬಿಟ್ಟು ಅಮ್ಮ ಒಂದು ಬಟ್ಲಿಗೆ ಹಾಕಿದ್ರು. ಬಟ್ಲಿಗೆ ಹಾಕ್ಕೊಟ್ರು. ಇವಾಗ ಅಕ್ಕ ಕಾಯಿಸ್ಕೊಡ್ತೀವಿ. ಅದಕ್ಕೆ ನಾವು ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ ಮತ್ತು ಬೆಳ್ಳುಳ್ಳಿ, ನಿಮ್ಗೆ ಎಷ್ಟು ಬೇಕು ಬೆಳ್ಳುಳ್ಳಿ ಅಷ್ಟು, ಒಂದು ಅಗ್ಳಷ್ಟು ಉಪ್ಪು ಮತ್ತು ವೀಳ್ಯದೆಲೆ. ನೋಡಿ ನಿಮ್ಗೆ ಏನೇ ಬೇಕು, ನೀವು ಯಾವ ಥರ ಮಾಡ್ತೀರ ಅಂತ ಗೊತ್ತಿಲ್ಲ. ನಮ್ಮ ಸೈಡ್ ನಾವು ಈ ಥರನೇ ಮಾಡೋದು. ನಾವು ಅಮ್ಮ ಯಾವಾಗಲೂ ಇದೇ ಥರ ಕಾಯಿಸ್ಕೊಡೋದು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಅಮ್ಮ ಒಂದೊಂದ್ಸಲ 5-5 ಸೇರು 6-6 ಸೇರು ಕಾಯಿಸ್ಕೊಡ್ತಾರೆ. ಇವಾಗ ಸ್ವಲ್ಪ ಕಮ್ಮಿ ಇತ್ತು ಅಂದ್ಬಿಟ್ಟು 2 ಸೇರು ಇವಾಗ ತೊಗೊಂಡೋಗು, ನೆಕ್ಸ್ಟ್ ಇನ್ನೇನು ಬರ್ತೀರ ರಜಕ್ಕೆ ಆವಾಗ ಬೇಕಾರಾಗುತ್ತೆ ಅಂದರೆ. ನನ್ನ ಮಗ ಒಬ್ಬನೇ ತಿನ್ನೋದು. ಅಮ್ಮು ಏನು ನನ್ನ ಮಗಳೇನು ತಿನ್ನೋಲ್ಲ, ಅಷ್ಟಾಗಿ ಕೇಳಿಲ್ಲ. ಅವಳಿಗೆ ಕಾಣ್ದಂಗೆ ನಾನು ಹಾಕಿ ತಿನ್ನಿಸ್ತಾ ಇರ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಬರುತ್ತೆ. ನೀವು ನೀರು ಆಗೋವರೆಗೂ ನೀವು ಕುದಿಸ್ಬೇಕು. ನೀರು ಥರ ಕಾಣಬೇಕು, ಅಲ್ಲಿ ಫೇಸ್ ಕಾಣುತ್ತೆ, ಮುಖ ಕಾಣುತ್ತೆ, ಅವಾಗವರೆಗೂ ನೀವು ಕುದಿಸ್ಬೇಕು. ಚೆನ್ನಾಗಿ ಕುದಿಸ್ಬೇಕು. ಸಿಮ್ಮಲ್ಲಿ ಇಟ್ಕೊಂಡು ಕುದಿಸಿ, ಜಾಸ್ತಿ ಉರುಳು ಕುದಿಸ್ಬೇಡಿ. ಅವಾಗೆಲ್ಲ ಒಂಥರ ಒತ್ತದಂಗೆ ಆಗಿಬಿಡುತ್ತೆ. ಬೆಳ್ಳುಳ್ಳಿ ಹಾಕಿರ್ತೀವಲ್ಲ ನಾವು. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಇದು ಎಮ್ಮೆ ಮೊಸರಾದರೆ ತಂಪು, ಹಸಿನಾದರೆ ಈಟ್ ಅಲ್ವಾ. ನಾವು ಯಾವಾಗಲೂ ಎಮ್ಮೆ ಮೊಸರು, ಅಮ್ಮ ಯಾವಾಗಲೂ ಎಮ್ಮೆ ಅಂದರೆ ಗಬ್ಬ ಹಾಕಿದ್ರೆ ಇನ್ನೊಂದು ಎಮ್ಮೆ ತಂದುಬಿಡ್ತಾಯಿದ್ರು ಅಮ್ಮ. ಮಕ್ಕಳೆಲ್ಲ ಜಾಸ್ತಿ ಇದ್ವಿ ಅವಾಗ. ನಾವು ಬಾಣಂತನಕ್ಕೆಲ್ಲ ಹೋಗ್ತಿದ್ವಿ. ನಾವು 6 ಜನ ಅಕ್ಕ ತಂಗಿರಲ್ವಾ. ಹಿಂಗೇನೆ ನಮ್ಮನೇಲಿ ಎಮ್ಮೆ ಒಂದು ಹೋದರೆ ಒಂದು ಎಮ್ಮೆ ಬರ್ತಾನೆ ಇರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಪ್ಪ. ನೀವು ಬಿಸಿ ಸ್ವಲ್ಪ ಕುದಿಸಾದ್ಮೇಲೆ ಆಫ್ ಮಾಡಿ ಒಂದು ಸ್ವಲ್ಪ ಆದಮೇಲೆ ಸೋಸ್ಕೊಳ್ಳಿ. ಯಾಕೆಂದರೆ ಬಿಸಿದಾಗ ಸೋಸೋಕೆ ಹೋಗಬೇಡಿ. ಇಲ್ಲಾಂದರೆ ಇದು ಕಬ್ಣದಾದರೆ ಸೋಸಿ, ಪ್ಲಾಸ್ಟಿಕ್ಕಿಂದಾದರೆ ಸೋಸೋಕೆ ಹೋಗ್ಬಿಟ್ಟು ಜಿನ್ಗೆ ಹೋಗ್ಬಿಡುತ್ತೆ ನೋಡಿ. ಇವಾಗ ಸೋಸ್ ಆಯಿತು. ನೈಟ್ ಸೋಸ್ಕೊಂಡಿದ್ದೆ. ಬೆಳಗ್ಗೆ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಚೆನ್ನಾಗಿ ಮರಳಾಗಿ ಬಂದಿದೆ ಅಂದರೆ. ನೀವು ಅರಿಶಿನ ಹಾಕೋದಿಲ್ಲ, ನಮಗೆ ಅರಿಶಿನ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ನಾವು ಅರಿಶಿನ ಹಾಕ್ಕೊಂಡೆ ಯಾವಾಗಲೂ ಅಮ್ಮ ಕಾಯಿಸ್ಕೊಡ್ತಾರೆ ನೋಡಿ. ಎಷ್ಟು ಚೆನ್ನಾಗಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ಓಕೆನಾ?